बीदर दक्षिण में कर्नाटका के कैबिनेट मिनिस्टर फॉर फॉरेस्ट एंड इकोलॉजी व जिला इंचार्ज मिनिस्टर ईश्वर खंडरे ने बारिश से होने वाले नुकसान का जायजा लिया। ईश्वर खंडरे ने आज काडवात, खाशमपुर, चिंचोली, चटनरली ग्राम का दौरा किया और फसलों का और बारिश के कारण गिरने वाले घरों का जायजा लिया। इस अवसर पर कैबिनेट मिनिस्टर फॉर म्युनिसिपल एडमिनिस्ट्रेशन एंड हज रहीम खान, डीसी, एसपी, चीफ एग्जीक्यूटिव ऑफिसर, जिला पंचायत अमृतराव चिंकोडे, अब्दुल करीम चंदशेट्टी और अन्य लोग उपस्थित रहे। इस अवसर पर मंत्री ईश्वर खंडरे ने कहा कि जिनके घर बारिश के कारण गिर गए हैं उनको और जिनकी फसल को नुकसान हुआ है उनको सरकार की ओर से राशि मंजूर कराई जाएगी। केपी न्यूज के कैमरामैन पपुराज का कवरेज। ನಮಸ್ಕಾರಗಳು। ಇವತ್ತು ನಾವೆಲ್ಲ ಇಲ್ಲಿ ಚಟ್ನಳ್ಳಿ ಗ್ರಾಮಕ್ಕೆ ಬಂದಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿ ಬೆಳೆ ನಷ್ಟ ಆಗಿದೆ, ರೈತರದು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಾವೆ, ಮತ್ತೆ ಬಡವರ ಮನೆ ಯಾರು ಮಣ್ಣಿನಿಂದ ಮನೆ ಕಟ್ಕೊಂಡಿದ್ದಾರೆ ಆ ಮನೆಗಳು ಕುಸಿದು ಹೋಗಿದ್ದಾವೆ, ಆ ಮನೆಗಳಿಗೆ ಪರಿಹಾರ ಕೊಡಬೇಕು, ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಬೇಕು, ರಸ್ತೆ ಹಾಳಾಗಿದ್ರೆ ಸೇತುವೆಗಳು ಕೊಚ್ಕೊಂಡು ಹೋಗಿದ್ರೆ ಪುನಃ ಅದನ್ನು ನಿರ್ಮಾಣ ಮಾಡಬೇಕು, ರಸ್ತೆ ಸಂಪರ್ಕ ಒದಗಿಸಿಕೊಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ನಾನು ಬೆಂಗಳೂರಿನಿಂದ ಅಧಿವೇಶನ ಮುಗಿಸಿಕೊಂಡು ನೇರವಾಗಿ ನಿನ್ನೆ ಬಂದು ಜಿಲ್ಲಾಧಿಕಾರಿ ಅವರಿಗೆ ನಾನು ಹೇಳಿದೆ ಬೀದರ್ ಸೌತ್ ಕ್ಷೇತ್ರದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ತರಾತುರಿಯಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಚಟ್ನಳ್ಳಿಗೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದೇನೆ. ಇರುವಂತ ಅನೇಕ ಕಡೆ ಇವು ಸ್ವಚ್ಛತೆ ಇಲ್ಲ, ಶೌಚಾಲಯಗಳು, ಶಾಲೆಗಳ ಅಭಿವೃದ್ಧಿ, ಅಂಗನವಾಡಿ ಅಭಿವೃದ್ಧಿ, ಇವೆಲ್ಲ ರೀತಿಯಲ್ಲಿ ಬರುವಂತಹ ದಿನಮಾನಗಳಲ್ಲಿ ಅವೆಲ್ಲವನ್ನು ಆದ್ಯತೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ತರಾತುರಿಯಲ್ಲಿ ಏನೇ ನಮ್ಮ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇಲ್ಲದೆ ಇದ್ರು ಇವತ್ತು ನಿನ್ನೆ ಮಧ್ಯಾಹ್ನ ಸಾಯಂಕಾಲ ತೀರ್ಮಾನ ಮಾಡಿ ಬೆಳಿಗ್ಗೆ ಬಂದಿದ್ದೇವೆ. ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ನಮ್ಗೆ ಆದರ ಸತ್ಕಾರ ಸನ್ಮಾನ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.